ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ರಂಗನಾಥ್ ಬರ್ತ್ಡೇ ಇರುತ್ತೆ. ಸೊ ಹಾಗಾಗಿ ಮೀನನ್ನು ಸೂರ್ಯ ಅವ್ರದ್ದೊಂದು ಹಳೇ ಗಾಡಿ ಇರುತ್ತೆ, ಅದನ್ನು ಯಾರೋ ಕದ್ಕೊಂಡು ಹೋಗಿರ್ತಾರೆ. ಸೊ ಅದನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಬಿಟ್ಟು ಗಾಡಿನ ತಂದು ಕೊಡ್ಬೇಕಂತೇಳಿ ಇಲ್ಲೊಂದು ಕಡೆ ಬಂದಿರ್ತಾರೆ ಸೂರ್ಯ ಮೀನ ಇಬ್ಬರು ಕೂಡ. ಸೊ ಇಲ್ಲಿ ಒಂದು ಕಡೆ ಒಬ್ರ ಹತ್ರ ಇರುತ್ತೆ ಅದು ಗಾಡಿ, ಅವ್ರ ಹತ್ರ ಇಸ್ಕೊಂಡು ಹೋಗಿ ಬಂದಾಗ ಅವರು ದೌರ್ಜನ್ಯಗೆ ನಾವು ಕೊಡಲ್ಲ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅವ್ರ ಮಗಳ ಮೇಲೆ ಒಬ್ರು ರೌಡಿಗಳು ಅಟ್ಯಾಕ್ ಮಾಡಿರ್ತಾರೆ, ಅವ್ರ ಫ್ಯಾಮಿಲಿ ಮೇಲೆ ಎಲ್ಲರ ಮೇಲೆ ಕೂಡ. ಅದನ್ನು ಹೇಗಾದರೂ ಮಾಡಿ ಸೂರ್ಯ ರೌಡಿಗಳಿಂದ ಕಾಪಾಡಿ ಇವ್ರ ಫ್ಯಾಮಿಲಿನ ಕಾಪಾಡಿರ್ತಾನೆ. ಸೊ ಹಾಗಾಗಿ ಅವರು ಚೇಂಜ್ ಆಗಿರ್ತಾರೆ. ನೀನು ದೇವ್ರು ಬಂದಂಗೆ ಬಂದು ನಮ್ಮನ್ನು ಕಾಪಾಡಿಬಿಟ್ಟೆ ಕಣಪ್ಪ ಸೂರ್ಯ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೂರ್ಯ. ದಯವಿಟ್ಟು ನಿನಗೆ ನಾವು ಮಾಡಿರೋದೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಪ್ಪ. ದಯವಿಟ್ಟು ನೀನು ನಮಗೆ ಹೆಲ್ಪ್ ಕೇಳ್ಕೊಂಡು ಬಂದೆ, ಆದರೆ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ, ನಿನ್ನ ಋಣನ ನಾವು ತೀರ್ಸೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಕೀನ ಡೈರೆಕ್ಟಾಗೆ ಕೊಟ್ಬಿಡ್ತಾರೆ ಸೂರ್ಯನಿಗೆ. ಸೊ ಈ ಗಾಡಿ ಕೀನ ತೊಗೊಂಡೋಗಪ್ಪ ಅಂತ ಹೇಳಿ. ಆಗ ಸೂರ್ಯ ಅಂತೂ ತುಂಬಾ ಶಾಕ್ ಆಗಿಬಿಡ್ತಾನೆ. ಸೊ ನನಗೆ ಕೊಡ್ತಾ ಇದ್ದೀರಾ ಈ ಗಾಡಿ ಕೀನ ಅಂತೇಳಿ. ಗಾಡಿ ಕೀ ಕೊಡೋದು ಒಂದೇ ಅಲ್ಲಪ್ಪ, ಗಾಡಿನೇ ತೊಗೊಂಡೋಗಿ ನಿಮ್ಮ ಅಪ್ಪನಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಕೂಡ ಕೊಡ್ತಾರೆ. ಸೊ ಅಂದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಸೂರ್ಯನಿಗೆ ಕೂಡ. ಸೊ ಆ ಗಾಡಿ ಕೀನ ತೊಗೊಂಡ ತಕ್ಷಣನೇ ಅವ್ರ ಫ್ಯಾಮಿಲಿ ಎಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಹಾಗೆಯೇ ಇಲ್ಲಿ ಹುಡುಗಿನ ಕಾಪಾಡಿದ್ನಲ್ವಾ ಅವ್ರ ಮಗಳನ್ನ, ಅವರು ಕೂಡ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಮತ್ತು ಅವ್ರ ಮಿಸ್ಸಸ್ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಸೊ ತಂಗಿನ ಬಂದುಬಿಟ್ಟು ಅವ್ರ ಮಗಳನ್ನ ಬಂದು ತಲೆ ಸವರ್ಬಿಟ್ಟು ಹೋಗಿ ಎಲ್ಲರೂ ರೆಸ್ಟ್ ಮಾಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ, ಪಾಪ ತುಂಬ ಹೇಟ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಅಂತೇಳಿ ಅವರೆಲ್ಲರನ್ನೂ ಕಳಿಸ್ಬಿಟ್ಟು ಚೇತುನ ದಿಮ್ನ ತಬ್ಕೊಂಡ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಹಾಗೆ ಮೀನನ್ನು ಕೂಡ ಅಷ್ಟೇ ಹಗ್ ಮಾಡಿ ತಬ್ಕೊಂಡು ತುಂಬಾ ಖುಷಿ ಪಡ್ತಾನೆ. ಸೊ ಅದೆಲ್ಲ ಆದಮೇಲೆ ಇನ್ನು ಸೂರ್ಯ ನೀನು ಮೀನ ಇಬ್ಬರು ಗಾಡೀಲಿ ಬನ್ನಿ, ನಾನು ಕಾರ್ ತೊಗೊಂಡು ಹೋಗ್ತೀನಿ ಅಂತೇಳಿ ಚೇತು ಹೋಗ್ತಾನೆ. ಇವರಿಬ್ಬರು ಗಾಡೀಲಿಬ್ಬರು ಖುಷಿಯಿಂದ ಒಂದು ಸಾಂಗ್ ಹಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಸೂರ್ಯ ನಿಮಗೆ ಗೊತ್ತು ತುಂಬ ಕಾಮಿಡಿ ಮಾಡಿಕೊಂಡು ಒಂದು ಎಂಜಾಯ್ ಮಾಡ್ತಾ ಇರ್ತಾನೆ. ಸೊ ಅದನ್ನು ಅರುಣ್ ಇಲ್ಲಿ ನಿಂತಿರ್ತಾನೆ. ಅಂದರೆ ಯಾರೆಲ್ಲ ಹೆಲ್ಮೆಟ್ ಹಾಕಿರಲ್ವೋ ಅವ್ರ ಹತ್ರ ಎಲ್ಲ ಫೈನ್ ಕಲೆಕ್ಟ್ ಮಾಡೋಕ್ಕೆ ಅಂತ ನಿಂತಿರ್ತಾರೆ. ಸೊ ಬಂದ ತಕ್ಷಣ ಗಾಡಿನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ ತಕ್ಷಣವೇ ಇವನು ಅರುಣ್ ಆಗಿರ್ತಾನೆ. ಆವಾಗ ಮೀನಾ ಸೂರ್ಯ ಇಬ್ಬರು ಕೂಡ ಹೇಳಿರ್ತಾರೆ, ಈ ಗಾಡಿನ ಸೀಸ್ ಮಾಡಿ ಇವರೇ ಅಂತೇಳಿ ಹೇಳಿಬಿಡ್ತಾರೆ. ಯಾಕೆ ಸೀಸ್ ಮಾಡಬೇಕು, ಏನು ಕಾರಣ ಅಂತೇಳಿ ಸೂರ್ಯ ಕೇಳ್ತಾನೆ. ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಇಷ್ಟು ಬಿಲ್ಲು, ಅಂದರೆ ಇಷ್ಟು ಫೀಸ್ ಅಂತ ಕಟ್ಟಿ ಅಂತ ಹೇಳಿ ಫೈನು, ಅದನ್ನು ನಾನು ಕಟ್ತೀನಿ. ಸೀಸ್ ಮಾಡಿ ಅಂತಂದರೆ ಏನರ್ಥ, ನೀವು ಡೈರೆಕ್ಟ್ ಸೀಸ್ ಮಾಡೋಕ್ಕೆ ಬರ್ತಾ ಇದೆಯಲ್ಲ, ದ್ವೇಷ ಏನಿದ್ರು ಕೂಡ ನನ್ನ ಮೇಲೆ ತೋರಿಸು, ಈ ಗಾಡಿ ಮೇಲೆಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅದನ್ನು ರಿವರ್ಸ್ ಆಗಿ ಹೇಳ್ತಾನೆ. ಸೊ ಆಯಿತು ಅಂತೇಳಿ ಒಂದು ಫಾರಮ್ನ ಬರೆದು ಕೊಡ್ತಾರೆ. ಸೊ ಅವಾಗ ಅರುಣ್ ಏನು ಮಾಡ್ತಾನೆ, ಗಾಡಿ ನಂಬರ್ನ ನೋಡ್ತಾನೆ. ಈ ಗಾಡಿ ನಂಬರು ನನ್ನ ಕನಕ ಕೇಳಿದ್ದಲ್ವಾ, ಸೊ ಈ ಗಾಡಿ ನಂಬರ್ ಯಾವುದು ಅಂತ ಹೇಳ್ಬಿಟ್ಟು ಮಾತಾಡೋಕತೆ ಆಡಬೇಕಾದಾಗ ಅವಾಗ ಮೀನಾ ಏನು ಮಾಡ್ತಾಳೆ ಅಂತಂದರೆ, ಅರುಣ್ ಅವರೇ ಫಸ್ಟ್ನೇದಾಗಿ ಕ್ಷಮಿಸ್ಬಿಡಿ, ಈ ಗಾಡಿ ನಂಬರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕನಕನ ಹತ್ರ ಹೇಳಿ ನಿಮ್ಮ ಹತ್ರ ಹೇಳಿಸ್ಕೊಂಡು ಈ ಗಾಡಿನ ಹುಡಿಕೊಂಡು ಬಂದಿದ್ದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಏಕೆಂದರೆ ಕನಕ ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ, ನಮ್ಮ ಮಾವನಿಗೆ ಈ ಗಾಡಿ ಅಂದರೆ ತುಂಬಾ ಇಷ್ಟ, ಅವ್ರ ಬರ್ತಡೇ ಇವತ್ತು. ಸೊ ಹಾಗಾಗಿ ಈ ಗಾಡಿನ ನಾವು ನಂಬರ್ನ ಹುಡಿಕೊಂಡು ನಿಮ್ಮನ್ನು ಸಹಾಯ ತೊಗೋಬೇಕಿತ್ತು, ದಯವಿಟ್ಟು ನಮ್ಮ ಕನಕಗೆ ಏನು ತೊಂದರೆ ಕೊಡಬೇಡಿ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಮೀನಾ ಕೂಡ ಕೇಳ್ಕೊತಾಳೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಇವರಿಬ್ರದ್ದು ಯಾವಾಗಲೂ ಅಣ್ಣ ತಮ್ಮಗಳದ್ದು ವಾದಿ ಇದ್ದೇ ಇರುತ್ತೆ, ಅಂದರೆ ಅಕ್ಕ ತಂಗಿಯರನ್ನ ಮದುವೆ ಆಗಿರ್ತಾರೆ. ಸೊ ಗಾಡಿ ತೊಗೊಂಡು ಇನ್ನು ಖುಷಿಯಿಂದ ಬರ್ತಾರೆ. ಬಂದ ತಕ್ಷಣ ಇಲ್ಲಿ ಎಲ್ಲರೂ ರೆಡಿಯಾಗಿರ್ತಾರೆ. ಕೇಕ್ ಕಟ್ ಮಾಡೋದು ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಸೊ ಆ ಗಾಡಿನ ನೋಡಿ ರಂಗನಾಥ್ ತುಂಬಾ ಖುಷಿ ಪಡ್ತಾನೆ. ಮಗನೇ ತುಂಬ ಖುಷಿ ಆಗ್ತಿದೆ ಮಗ, ನಿನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಏನೇ ಹೆಂಡ್ತಿಗೆ ಅಂದರೆ ಶಾಂತಿಗೆ ಯಾವಾಗಲೂ ಕೂಡ ದರಿದ್ರ ಅಂತೀಯಲ್ಲೇ ಮೀನಾನ, ಅಪಶಕ್ನ ಅಂತ ಹೇಳ್ತೀಯಲ್ಲ, ಇವಾಗ ಏನೇ ಹೇಳ್ತೀಯಾ, ನನ್ನ ಖುಷಿಗೋಸ್ಕರ ಈ ಗಾಡಿನ ತೊಗೊಂಡು ಬಂದಿದ್ದಾರೆ ಇಬ್ಬರು ಕೂಡ ಕಷ್ಟಪಟ್ಟು ಅಂತ ಹೇಳ್ಬಿಟ್ಟು ಆ ಕೇಕ್ನ ಕಟ್ ಮಾಡಬೇಕು ಅಂತೇಳಿ ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ರಂಗನಾಥ್ ಅಂತ ಹೇಳ್ಬಿಟ್ಟು ಬರ್ಸಿರ್ತಾರೆ. ಇವಾಗ ಎಲ್ಲರೂ ಕೂಡ ಖುಷಿಯಿಂದ ಕೇಕ್ನ ಕೂಡ ಕಟ್ ಮಾಡ್ತಾರೆ. ಕಟ್ ಮಾಡಿದ ತಕ್ಷಣ ಮೊದಲನೇದಾಗಿ ಹೆಂಡ್ತಿಗೆ ತಿನ್ನಿಸ್ತಾನೆ ರಂಗನಾಥ್, ತಗೊಳ್ಳೆ ಅಂತೇಳಿ. ತಿನ್ನಿಸಿದ ತಕ್ಷಣ ಇವರು ಕೂಡ ತಿನ್ನಿಸ್ತಾರೆ. ಅದಾದಮೇಲೆ ಫೈನಲಿ ಒಂದು ಕೂಡ ಕೊಡ್ತಾಳೆ ಶಾಂತಿ. ಅದಾದಮೇಲೆ ಇನ್ನು ಸೂರ್ಯನಿಗೆ ತಿನ್ನಿಸ್ತಾನೆ. ಸೂರ್ಯ ಅಂದರೆ ತುಂಬಾ ಇಷ್ಟ ರಂಗನಾಥ್ಗೆ. ಸೂರ್ಯನಿಗೆ ತಿನ್ನಿಸಿ ಆದಮೇಲೆ ಮೀನಾ ಕೂಡ ಅಷ್ಟೇ ಇಷ್ಟ ಅವನಿಗೆ. ಏಕೆಂದರೆ ಸೊಸೆ ಅನ್ನೋದಕ್ಕಿಂತ ಮಗಳು ಅನ್ನೋ ಥರ ನೋಡ್ತಾ ಇರ್ತಾನೆ. ಮತ್ತು ಇನ್ನು ಸಾಕು ಮಗಳು ಅಂದರೆ ಇವಳು ಸ್ವಂತ ಮಗಳೇ, ಆದರೆ ಈ ಮನೆಗೆ ಇನ್ನು ಮಗಳು ಅನ್ನೋದು ಗೊತ್ತಿರಲ್ಲ, ಅವಳಿಗೂ ಕೂಡ ತಿನ್ನಿಸ್ತಾನೆ. ಅದೆಲ್ಲ ಆದಮೇಲೆ ಎಲ್ಲರೂ ಕೂಡ ವಿಡಿಯೋ ಶೂಟ್ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಇವನಿಗಾಗಿರ್ಬೋದು
ಚೇತುಗಾಗಿರ್ಬೋದು, ಹಾಗೆ ರವಿಗಾಗಿರ್ಬೋದು, ಶ್ರುತಿಗಾಗಿರ್ಬೋದು, ಲಾಸ್ಟ್ ಫೈನಲ್ಲಿ ಇಲ್ಲಿ ಮನೋಜನ್ಗೆ ತಿನ್ನಿಸ್ತಾರೆ. ಅದಾದಮೇಲೆ ಮನೋಜನ್ಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ ಅಪ್ಪ, ಏನಪ್ಪ ನೀನು ಹಿರಿ ಮಗ, ನಾನು ದೊಡ್ಡವನು, ಮೊದಲು ನನಗೆ ತಿನ್ಸೋದ್ಕಿಂತ ಮುಂಚೆ ಮೊದಲು ಸೂರ್ಯನಿಗೆ ತಿನ್ನಿಸ್ತೀಯಲ್ಲಪ್ಪ ನೀನು. ನಾನು ಏನಾದರೂ ಕೂಡ ತುಂಬ ಬೇಜಾರಾಗ್ತಿದೆಯಪ್ಪ, ಈ ಮನೆ ಮಗನಿಗೆ ತಿನ್ನಿಸ್ದಂಗೆ ನೀನು ದೊಡ್ಡ ಮಗನಿಗೆ ಹೋಗಿ ಸೂರ್ಯನಿಗೆ ತಿನ್ನಿಸ್ತೀಯ ಅಂತ ತುಂಬ ಬೇಜಾರು ಮಾಡ್ಕೊತಾನೆ ಮನೋಜ. ಇಲ್ಲಿ 5 ಡಿಗ್ರಿ ಮನೋಜ ಇರೋದು, ಯಾಕೋ ಈ ಲೈಫೇ ಚೆನ್ನಾಗಿಲ್ಲಪ್ಪ ಅಂತೇಳಿ ತುಂಬಾ ಬೇಜಾರು ಮಾಡ್ಕೊತಾನೆ. ಆಗ ರಂಗನಾಥ್ ಹೇಳೋದು ಒಂದೇ ಮಾತು, ಅಲ್ಲ ನೀನು ಮನೆ ಮಗ ಅಂತ ಹೇಳ್ತಾ ಇದೆಯಲ್ಲ, ಯಾವುದರಲ್ಲಿ ಮನೆ ಮಗ ಅಂತ ತೋರಿಸ್ಕೊಂಡಿದ್ಯಾ? ಆದರೆ ಸೂರ್ಯ ನೋಡು ನನ್ನ ಆಸೆಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ಈ ಗಾಡಿನ ತಂದು ನಿಲ್ಲಿಸಿದ್ದಾನೆ ಅಂತೇಳಿ ರಂಗನಾಥ್ ಮಾತಾಡ್ತಾನೆ. ಆವಾಗ ಸೂರ್ಯನಿಗೆ ಇನ್ನೂ ಕಿರಿಕಿರಿ ಆಗ್ತಾ ಇರುತ್ತೆ. ಯಾವಾಗಲೂ ನನ್ನ ಇದೇ ರೀತಿ ಯಾವಾಗಲೂ ಮೀನಮ್ಮನ್ನ ಹೊಗಳ್ಕೊಂಡು ಇದೇ ರೀತಿ ನನ್ನ ತಳ್ತಾ ಇರ್ತೀರಾ ಅಂಥೇಳಿ ಮೀನ ಬಗ್ಗೆ ಜಾಸ್ತಿ ಕೆಟ್ಟದಾಗೆ ಮಾತಾಡ್ತಾ ಇರ್ತಾನೆ. ಆವಾಗ ನೋಡು ಮನೋಜ, ಸುಮ್ಮನೆ ಇದ್ಬಿಡು, ಇವತ್ತು ಕೂಡ ವಧೆಗಳು ತಿನ್ನಬೇಡ ಅಂಥೇಳಿ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಸೊ ಆಗ ರಂಗನಾಥ್ ಇದ್ಕೊಂಡು, ಬಿಡ್ರೋ ಹೋಗ್ಲಿ, ನೀವು ಯಾವಾಗಲೂ ಇದೇ ರೀತಿ ಕಿತ್ತಾಡ್ಕೊಂಡು ಇರಬೇಡಿ, ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ರಂಗನಾಥ್ ಕೂಡ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆ ನೀರು ತಂದುಕೊಡು ಮೀನಾ ಅಂತೇಳಿ ಕೇಳ್ತಾನೆ. ಅವಳು ತಂದುಕೊಡಲ್ಲ. ಬಂದು ಅಡುಗೆ ಮನೆಗೆ ನೀರು ಬಗ್ಗಿಸ್ಕೊಂಡು ಕುಡಿಬೇಕು ಅಂತ ಫಿಲ್ಟರ್ ನೀರು ನೋಡ್ತಾ ಇರ್ತಾನೆ. ಅಷ್ಟರಲ್ಲೇ ಏನು ಮಾಡಿಬಿಡ್ತಾನೆ, ಇಲ್ಲಿ ರವಿ ಬಂದ್ಬಿಟ್ಟು ಅಂದರೆ ತಲೆಗೆ ಬಟ್ಟೆ ಹಾಕಿ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಹೊಡೆಯೋದನ್ನ ನೋಡಿ ಕಿರ್ಚ್ಕೋತಾನೆ, ಮಮ್ಮಿ ಮಮ್ಮಿ ಅಂತ ಹೇಳಿ. ಅಷ್ಟರಲ್ಲೇ ಇಲ್ಲಿ ಶಾಂತಿ ಬರ್ತಾಳೆ. ಏನೋ ಆಯಿತು ರವಿ, ಯಾಕೋ ಹಿಂಗೆ ಹೊಡಿತಾ ಇದೆಯಾ ನನ್ನ ಮಗನಿಗೆ ಅಂತೇಳಿ ಕೇಳಿದಾಗ ಅಷ್ಟರಲ್ಲೇ ಮನೋಜನ್ಗೆ, ಆದರೆ ಇಷ್ಟು ದಿನ ಹೊಡಿತಿದ್ದು ನೀನ ರವಿ, ನಾನು ಯಾವಾಗಲೂ ಸೂರ್ಯ ಹೊಡಿತಿದ್ದಾನೇನೋ ಅಂತ ಅಂದ್ಕೊಂಡೆ, ಆದರೆ ಇವತ್ತು ನೀನು ಹೊಡಿತಾ ಇದೆಯಾ ಅನ್ನೋದು ಗೊತ್ತಾಗ್ಬಿಡ್ತು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದರೆ ಇಷ್ಟು ದಿನ ರವಿ ಯಾವಾಗಲೂ ಇವನ್ನ ಬಟ್ಟೆ ಹಾಕಿ ಹೊಡಿತಾ ಇದ್ದ. ಸೊ ಅದನ್ನು ಯಾವಾಗಲೂ ಸೂರ್ಯನೇ ಹೊಡಿತಿದ್ದಾನೇನೋ ಅಂತ ಅಂದ್ಕೊಂಡಿದ್ದ ಮನೋಜ, ಆದರೆ ಇವತ್ತು ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಆವಾಗ ಮನೋಜ ಎತ್ಕೊಂಡು, ಅಪ್ಪಿ ನೀನು ನನ್ನ ತಮ್ಮ ಕಣೋ, ನೀನು ನಾನು ಹೊಡಿತಿದ್ದ ಇಷ್ಟು ದಿನ, ಯಾಕೋ ರವಿ ಇಷ್ಟೊಂದೆಲ್ಲ ಮೋಸ ಮಾಡಿದೆ ನನಗೆ ಅಂತೇಳಿ ಮನೋಜ ತುಂಬ ಫೀಲ್ ಮಾಡ್ಕೊತಾನೆ. ಆಗ ಸೂರ್ಯ ಹೇಳ್ತಾನೆ, ಸೂರ್ಯ ಹೇಳ್ತಾನೆ ಮನೋಜನ್ಗೆ, ಈಗ ನೋಡ್ದೇನೋ ನಾನು ಹೊಡಿತಿದ್ದೆ ಅಂತ ಹೇಳ್ತಿದ್ದಲ್ಲ, ಇವಾಗ ಯಾರು ಹೊಡಿತಿದ್ರಂತ ಗೊತ್ತಾಯ್ತಾ ನಿನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅಯ್ಯೋ ಮಮ್ಮಿ, ಇವ್ರೇನು ಮಮ್ಮಿ, ನನ್ನ ಅಣ್ಣ ತಮ್ಮಗಳ, ನಾನು ಹಿರಿ ಮಗ ಈ ಮನೆಗೆ, ಆದರೆ ನನ್ನ ಈ ರೀತಿಯೆಲ್ಲ ಚಿತ್ರಹಿಂಸೆ ಕೊಡ್ತಾರಲ್ಲ ಮಮ್ಮಿ ಇವರು ಅಂತೇಳಿ ಮನೋಜ ತುಂಬ ಫೀಲ್ ಮಾಡ್ಕೊತಾನೆ. ಆವಾಗ ರವಿ ಒಂದೇ ಮಾತು ಹೇಳೋದು, ಎಷ್ಟು ಒಳ್ಳೆಯರು ನಮ್ಮ ಅತ್ತಿಗೆ, ಆ ಅತ್ತಿಗೆನ ಯಾವಾಗಲೂ ಬೈತಾ ಇರ್ತೀಯಲ್ಲ, ನೀನು ಬೈಯೋದು ನನಗೆ ಇಷ್ಟನೇ ಆಗಲ್ಲ, ಅಂಥದ್ರಲ್ಲಿ ನೀನು ಯಾವಾಗೂ ಬೈತಾ ಇದ್ದರೆ ನಾನು ಮತ್ತೆ ಹೊಡಿತಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ. ಸೊ ಇಲ್ಲಿ ಇವ್ರು ಇದ್ಕೊಂಡು ಶಾಂತಿ, ನೋಡೋ ರವಿ, ನೀನು ಈ ರೀತಿಯಲ್ಲಿ ಹೊಡಿಬಾರ್ದು ಕಣೋ, ನಿಮ್ಮ ಅಣ್ಣ ಕಣೋ ಅವನು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ನೋಡು ಅವನೇನು ಮಾತಾಡಿಲ್ಲ ಅಂತಂದರೆ ನಾನು ಮತ್ತೆ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಕೂಡ ರವಿ ಹೇಳ್ತಾನೆ. ಅದನ್ನು ನೋಡಿ ರಂಗನಾಥ್ ತುಂಬ ಫೀಲ್ ಮಾಡ್ಕೊತಾನೆ. ಈ ರೀತಿ ನೀವು ಅಣ್ಣ ತಮ್ಮಗಳು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಕಣೋ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಹೇಳ್ತಾನೆ. ಅಪ್ಪ ಅವನೇನು ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಿಲ್ಲ ಅಂತಂದರೆ ನಾನು ಹೊಡಿಯಲ್ಲ ಅಪ್ಪ, ಅವನ ಅತ್ತಿಗೆ ಬಗ್ಗೆ ಮಾತಾಡಿದ್ರೆ ಹೊಡಿತಲೇ ಇರ್ತೀನಿ ಅಂತ ಕೂಡ ಹೇಳ್ತಾನೆ. ಸೊ ಆಗ ತುಂಬ ಫೀಲ್ ಮಾಡಿಕೊಂಡು ಮನೋಜ ಈ ಲೈಫೇ ಚೆನ್ನಾಗಿಲ್ಲ ಅಂತೇಳಿ ಆ ತರಕಾರಿ ಟೇಬಲ್ ಮೇಲೆ ಬಂದು ಕೂತ್ಕೊಂಡು ಟೊಮೊಟೊ ತಿಂತಾ ಇರ್ತಾನೆ. ಆಗ ರಂಗನಾಥ್ ಇದ್ಕೊಂಡು, ಶಾಂತಿ ಎಂಥ ಮಗನಿಗೆ ಜನ್ಮ ಕೊಟ್ಟಿಯೇ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ. ನಾನೊಬ್ಳೆ ಜನ್ಮ ಕೊಟ್ಟಿದ್ದಲ್ಲ, ನೀನು ಮಾಡಿದ್ಕೇನೆ ಈ ಮಗು ಹುಟ್ಟಿರೋದು ಅಂತೇಳಿ ಅವಳು ಮಾತಾಡ್ತಾಳೆ. ಅಂದರೆ ನೀನು ಕೂಡ ಕಾರಣ ಅಂತ. ಸೊ ಅದೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಟಿ ಟಿ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತ ಬಂದಿರ್ತಾರೆ. ಇದು ಮೀನಾ ಹೆಸರು ಇಟ್ಕೊಂಡು ಟಿ ಟಿ ಗಾಡಿನ ರೆಡಿ ಮಾಡಿಸಿರ್ತಾರೆ. ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಮೀನಾ ನೀನು ಎಷ್ಟು ಅದೃಷ್ಟವಂತೇನಮ್ಮ, ಈ ಗಾಡಿಗೆ ನೀನೇ ಪೂಜೆ ಮಾಡಬೇಕು ಅಂತ ರಂಗನಾಥ್ ಹೇಳ್ತಾರೆ. ಸೊ ಆಗ ಶಾಂತಿ ಇದ್ಕೊಂಡು, ಯಾಕೆ ಅವಳು ದರಿದ್ರನೇ ಈ ಮನೆ ಅಂತ ನಾನು ಅಂತ ಹೇಳ್ತಿರ್ತೀನಿಲ್ಲ ಯಾವಾಗಲೂ ಅಂತ ಅಂದಾಗ, ನೋಡು ಸಕ್ಕರೆ ಬಾಯಿ, ನೀನು ಈ ರೀತಿಯೆಲ್ಲ ಮಾತಾಡಬಾರ್ದು ಅಂತೇಳಿ ಸೂರ್ಯ ಹೇಳ್ತಾನೆ. ಸೊ ಅಷ್ಟರಲ್ಲೇ ಎಲ್ಲ ಪೂಜೆಗೆ ಮಾಡಿಸ್ಬೇಕು ಇವಾಗ. ಆವಾಗ ಅಷ್ಟರಲ್ಲೇ ಬೀಗ್ತಿಯಮ್ಮ ಇದ್ಕೊಂಡು, ಅಂದರೆ ಸೂರ್ಯರಮ್ಮ ಇದ್ಕೊಂಡು, ಮೀನಾರಮ್ಮ ಇದ್ಕೊಂಡು, ನೋಡಿ ಬೀಗ್ತಿಯಮ್ಮ, ನೀವು ಏನು ಬೇಕಾದ್ರೂ ಅನ್ನಿ ನನ್ನ ಮಗಳಿಗೆ, ಆದರೆ ಈ ರೀತಿ ಎಲ್ಲ ಮಾತಾಡಬೇಡಿ ಈ ಟೈಮಲ್ಲಿ, ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬ ಫೀಲ್ ಮಾಡ್ಕೊತಾರೆ. ಅದಲ್ಲ ಆದಮೇಲೆ ಇಲ್ಲಿ ಇಬ್ಬರು ಗಾಡಿ ಕೊಟ್ಟಿರ್ತಾರಲ್ಲ ಟಿ ಟಿ ಗಾಡಿನ, ಅವರು ಬಂದಿರ್ತಾರೆ. ಒಬ್ಬರು ಮುಖ್ಯವಾದ ವ್ಯಕ್ತಿಗಳು ಬರಬೇಕು, ಅವ್ರು ಬಂದಾದ್ಮೇಲೆ ಈ ಪೂಜೆ ಮಾಡೋದು ಅಂತೇಳಿ ಸೂರ್ಯ ಕೂಡ ಕಾಯ್ತಾ ಇರ್ತಾನೆ. ಅಷ್ಟರಲ್ಲೇ ಬಂದುಬಿಟ್ಟು, ಸೂರ್ಯ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಪ್ಪ, ನನ್ನ ಮಗನ್ನ ಬದುಕಿಸ್ಕೊಟ್ಟೆ ನೀನು, ಆದರೆ ನೀನು ಕರೆದಿದ್ದಲ್ವಾ, ಅದಕ್ಕೋಸ್ಕರ ನನ್ನ ಮಗ ಹಾಸ್ಪಿಟಲಲ್ಲಿ ಇದ್ದರೂ ಕೂಡ
ಈ ಪೂಜೆಗೆ ಬರಬೇಕು ಅಂತ ಅನ್ನಿಸ್ತು, ಹಾಗಾಗಿ ಬಂದ್ವಪ್ಪ ಅಂತೇಳಿ ಅವರು ಕೂಡ ಹೇಳ್ತಾರೆ. ಸೊ ಇನ್ನೇನು ಅವ್ರು ಬಂದ ತಕ್ಷಣ ಎಲ್ಲರೂ ಬಂದಾಯ್ತಲ್ಲ ಅಂತೇಳಿ ಈಗ ಪೂಜೆಗೆ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಕೂಡ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಎಲ್ಲರಿಗೂ ಕೂಡ ಶ್ರುತಿ ಮಂಗಳಾರತಿ ಕೂಡ ಕೊಡ್ತಾಳೆ. ಮಂಗಳಾರತಿ ಎಲ್ಲ ಈಸ್ಕೊಂಡಿದ್ದಾದಮೇಲೆ ಪೂಜೆ ಎಲ್ಲ ಆಗೋಗುತ್ತೆ. ಸೊ ಇವಾಗ ಮೊದಲನೇದಾಗಿ ಮೀನಾ, ನಿನ್ನ ಕೈಯಿಂದನೇ ಈ ಕೀನ ಕೊಟ್ಟರೆ ನನಗೆ ಅದೃಷ್ಟ ತುಂಬರುತ್ತೆ ಕಣೆ, ನೀನೇ ಕೊಡೆ ಅಂತ ಹೇಳ್ಬಿಟ್ಟು ಮೀನನಿಗೆ ಕೊಡಿಸ್ತಾನೆ ಸೂರ್ಯ. ಆಗ ಐನರ್ ಇದ್ಕೊಂಡು ಮೀನಿನ ಕೈಗೆ ಬೀಗನ ಕೊಡ್ತಾರೆ. ಆ ಬೀಗನ ಸೂರ್ಯ ಅದನ್ನು ಟಿ ಟಿ ಗಾಡಿ ಓಡಿಸ್ಬೇಕಲ್ಲ ಮುಂದಕ್ಕೆ, ನಿಂಬೆಹಣ್ಣೆಲ್ಲ ತುಡಿದ್ಬಿಟ್ಟು ಆಗ ಸ್ಟಾರ್ಟ್ ಮಾಡಬೇಕು. ಆವಾಗ ಮೀನಾ ಕೊಡ್ತಾಳೆ ಕೀನ. ಆ ಕೀನ ಇಸ್ಕೊಂಡು ಸೂರ್ಯ ಇನ್ನು ಗಾಡಿನ ಕೂಡ ಮೂವ್ ಮಾಡಿಸ್ತಾನೆ. ಅಷ್ಟಲ್ಲೇ ಕನಕ ಇದ್ಕೊಂಡು ನಾನು ನವಗ್ರಹ ಸುತ್ತಬೇಕು ಅಮ್ಮ, ಇಲ್ಲೇ ಇರಿ ನೀವು ಅಂತೇಳಿ ಒಳಗಡೆ ಬಂದು ನವಗ್ರಹ ಸುತ್ತಬೇಕು ಅಂತ ಸುತ್ತಾ ಇರ್ತಾಳೆ ಕನಕ. ಆ ನವಗ್ರಹ ಸುತ್ತಕ್ಕೆ ಅಂತ ಬಗ್ಗಿರ್ತಾಳೆ. ಅಷ್ಟಲ್ಲೇ ಒಬ್ಬ ಕಳ್ಳಿ ಬಂದ್ಬಿಟ್ಟು ಮಾಂಗಲ್ಯ ಸರನ್ನು ಕಿತ್ಕೊಂಡು ಹೊರಟೋಗ್ಬಿಡ್ತಾಳೆ. ಅಷ್ಟಲ್ಲೇ ಕನಕ ಅರ್ಶಿನ ಕುಂಕುಮ ಇಟ್ಕೋಬೇಕು ಅಂತೇಳಿ ಆ ಮಾಂಗಲ್ಯಕ್ಕೆ ತೆಗಿತಾಳೆ. ಆ ಮಾಂಗಲ್ಯ ಕಾಣಿಸೋದೇ ಇಲ್ಲ. ಅಷ್ಟರಲ್ಲೇ ಅವ್ರ ಅಕ್ಕ ಅವ್ರ ಮನೆಯವರು ಎಲ್ಲ ಬರ್ತಾರೆ. ಏನಾಯಿತು, ಯಾಕೆ ಮೀನಾ ಇಷ್ಟೊಂದು ಗಾಬರಿ ಆಗಿದೆಯಾ, ಸಾರಿ ಕನಕ ಅಂತೇಳಿ ಕೇಳಿದಾಗ ಅಕ್ಕ ಮಾಂಗಲ್ಯ ಸರನ ಕಿತ್ಕೊಂಡೋಗಿದ್ದಾರಕ್ಕ, ಯಾರೋ ಎಲ್ಲೋಯ್ತಂತಾನೆ ಗೊತ್ತಾಗ್ತಿಲ್ಲ, ನಾನು ಬಂದಾಗ ಇದ್ದೇ ಕಣಕ್ಕ ಅಂತೇಳಿ ಎಲ್ಲ ಹೇಳ್ತಾ ಇರ್ತಾಳೆ. ಒಂದು ನಿಮಿಷ ಇರು ಅಂತೇಳಿ ಮೀನಾ ಓಡಿ ಬರ್ತಾಳೆ. ಓಡಿ ಬಂದ ತಕ್ಷಣ ಅಟ್ಟಿಸ್ಕೊಂಡು ಬರಬೇಕಾದಾಗ ಆ ಅಮ್ಮ ಟಚ್ ಆಗಿರ್ತಾಳೆ. ಸೊ ಅದನ್ನು ಡೌಟ್ ಬಂದ್ಬಿಟ್ಟು ಓಡಿಸ್ಕೊಂಡು ಮೀನಾ ಬರ್ತಾಳೆ. ಆ ಅಮ್ಮನ ಎಷ್ಟು ಓಡಿಸ್ಕೊಂಡು ಬಂದರೂ ಕೂಡ ಆ ಅಮ್ಮ ಓಡೋಡಿ ಬರ್ತಾ ಇರ್ತಾಳೆ. ಓಡೋಡಿ ಬರಬೇಕಾದಾಗ ಮೀನು ಕೂಡ ಓಡೋಡಿ ಬಂದುಬಿಟ್ಟು ಹೇಗೋ ಮಾಡಿ ಹಿಡ್ಕೊಂಡು ಬಿಡ್ತಾಳೆ. ಆ ಅಮ್ಮನ್ನ ಹಿಡ್ಕೊಂಡ ತಕ್ಷಣವೇ ಮಾಂಗಲ್ಯ ಸರ ಕಿತ್ಕೊಂಡು ಬರ್ತೀವಿ, ಇವತ್ತು ನೀನು ಸುಮ್ಮನೆ ಮಾತ್ರ ಬಿಡೋದಿಲ್ಲ ಅಂತ ಹೇಗಾದರೂ ಮಾಡಿ ಆ ಬಟ್ಟೆನ ಮುಖನ ನೋಡಬೇಕು ಅಂತ ತೆಗಿತಾಳೆ. ಅಷ್ಟರಲ್ಲೇ ಮೀನಾಗೆ ಒಂದು ಶಾಕ್ ಆಗೋದೇನು ಗೊತ್ತಾ, ಆ ಅಮ್ಮನೇ ಬಂದು ಇಲ್ಲಿ ಶಾಸ್ತ್ರನ ಹೇಳಿರ್ತಾಳೆ. ಮೀನನ್ನು ಓಡಿಸ್ಬೇಕು ಅಂದರೆ ಅವಳ ಜಾತಕ ಚೆನ್ನಾಗಿಲ್ಲ, ಶಾಂತಿಗೆ ಮಾಂಗಲ್ಯ ನಿನ್ನಿಂದನೇ ತೊಂದರೆ ಅಂತೇಳ್ಬಿಟ್ಟು ಕೂಡ ಹೇಳಿರ್ತಾಳೆ. ಅದಕ್ಕೋಸ್ಕರ ಅದನ್ನು ನೋಡಿ ನೀನಾ ಅಂತೇಳ್ಬಿಟ್ಟು ತುಂಬಾ ಶಾಕ್ ಆಗಿ, ಇವತ್ತು ನಮ್ಮ ಮತ್ತೆ ಮುಂದೆಗೆ ಹೇಳ್ಕೊಂಡು ಹೋಗ್ತೀನಿ, ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ ಆ ಅಮ್ಮ ಏನು ಮಾಡಿಬಿಡ್ತಾಳೆ ಅಂದರೆ ತಳ್ಳಿಬಿಟ್ಟು ಒಂದು ಕಡೆ ಓಡೋಗ್ಬಿಟ್ಟಿರ್ತಾಳೆ. ಸೊ ಅದನ್ನು ಮೀನಾ ತಪ್ಪಿಸ್ಕೊಂಡು ಹೋದ್ಲಲ್ಲ ಅಂತೇಳ್ಬಿಟ್ಟು ಓಡಿ ಬರ್ತಾಳೆ ದೇವಸ್ಥಾನದೊಳಕ್ಕೆ ಹೇಳಬೇಕು ಅಂತೇಳಿ. ಅಷ್ಟರಲ್ಲೇ ಎಲ್ಲರ ಎದುರು ಕೂಡ ಹೇಳ್ಬೇಕು ಅಂತಲೇ ಬರ್ತಾಳೆ. ಅಷ್ಟರಲ್ಲೇ ದೇವಸ್ಥಾನದಲ್ಲಿ ಇರಬೇಕಾದಾಗ ಓಡಿ ಬರ್ತಾಳೆ ಮೀನಾ. ಅವ್ರಿಗಿನ್ನ ಥ್ಯಾಂಕ್ಸ್ ಹೇಳಿ ಕಳಿಸ್ಬೇಕಾದಾಗ ಥ್ಯಾಂಕ್ಸ್ ಅಪ್ಪ ನಿನಗೆ ಅಂದರೆ ಗುಡ್ ಲಕ್ ಅಂತ ಹೇಳ್ಬಿಟ್ಟು ಅವರಿಬ್ಬರು ಟಿ ಟಿ ಗಾಡಿ ಕೊಟ್ಟಿರೋರು ಹೋಗ್ತಾರೆ. ಅಷ್ಟರಲ್ಲೇ ಮೀನಾ ಓಡಿ ಬಂದ್ಬಿಟ್ಟು ಈ ರೀತಿ ತಾಳಿ ಸರ ಕಿತ್ಕೊಂಡು ಹೋದ್ರು ಅಂತೇಳಿ ಹೇಳಿದಾಗ ತುಂಬಾ ಶಾಕ್ ಆಗಿ ಸೂರ್ಯ ಅವರೆಲ್ಲ ಯಾರು ಅಂತೆಲ್ಲ ಹೇಳಿದಾಗ ಅವರು ಗೊತ್ತಿರೋರೆ ನಮ್ಮ ಮನೆಗೆ ಬಂದು ಶಾಸ್ತ್ರ ಹೇಳಿದ್ರಲ್ಲ ಅವರೇ ಕಣ್ರಿ ಅಂತ ಕೂಡ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ ಅವ್ರನ್ನಂತೂ ಎಲ್ಲಿದ್ರೂ ಬಿಡೋದಿಲ್ಲ, ನಾನು ಬಂದು ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ತೀನಿ, ಅವಳ ಮುಖವಾಡನ ಬಯಲು ಮಾಡ್ತೀನಿ ಅಂತ ಕೂಡ ಹೇಳ್ತಾಳೆ. ಅವಾಗ ಶಾಂತಿಗೆ ಒಂದ್ ಕಡೆ ಶಾಕ್ ಆಗುತ್ತೆ. ಆದ್ರೆ ಅವಳೇ ಏನಾದ್ರು ಕರ್ಕೊಂಡು ಬಂದಿ ರೀತಿ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.